ಯಾಕೆ ನಿಮ್ ಕೈಲಿ ಅಧಿಕಾರ ಬರ್ಬೋದಾಯ್ತಲ್ಲ? 180 ಜನನ 184 ಜನನ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿಸಿದ್ರಿ ನೀವು. ನಮ್ಮ ಹಿಂದೆ ನಾವು ಜನತಾದಳಕ್ಕೆ ಜಾತ್ಯತೀತ ಸರ್ಕಾರ ಇರಬೇಕು ಅಂತ ಬೆಂಬಲ ಕೊಟ್ಟಿದ್ದು. 17-18 ಜನ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಸರ್ಕಾರ ಮಾಡಿದ್ರಿ. ಹಂಗೆ ಈಗೂ ಕೂಡ ಒಂದು ಹೆಜ್ಜೆ ಟ್ರೈ ಮಾಡಿದ್ರು, ನಡೀಲಿಲ್ಲ. ಮುಂದಕ್ಕೂ ಕೂಡ ಆಗೋದಿಲ್ಲ. ಒಬ್ಬ ಶಾಸಕರು ಕೂಡ ನಿಮ್ ಕೈಲಿ ಜಗಿಸ್ಲಿಕ್ಕೆ ಆಗುದಿಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಈಗ ಈ ರೀತಿ ಬ್ಯಾಕ್ಡೋರ್ ಪಾಲಿಟಿಕ್ಸ್ ಮಾಡಕ್ಕೆ ಈ ರೀತಿ ಹೊರಟಿದ್ದಾರೆ. ಏನ್ ಸಿದ್ದರಾಮಯ್ಯನವರು ಮಾಡಿದ್ರು? ಅವ್ರ ಕಾಲದಲ್ಲಿ ಏನಾದ್ರು ಅವ್ರ ಧರ್ಮಪತ್ನಿಗೆ ಸೈಟ್ ಕೊಟ್ಟಿದ್ದಾರ? ನಿಮ್ಮ ಜಮೀನು ಏನಾರು ಯಾರು ಒತ್ತುವರಿ ಮಾಡ್ಕೊಂಡಿದ್ರೆ, ಕಬಳಿಸಿದ್ರೆ ನೀವು ಬಿಟ್ಬಿಡ್ತಿದ್ರ? ಅವರು ಸರ್ಕಾರಕ್ಕೆ ಮನವಿ ಕೊಟ್ಬಿಟ್ಟು ನನ್ನ ಜಮೀನನ್ನ ಖರೀದಿ ಮಾಡಿದ್ದ ಜಮೀನು ನನಗೆ ನಮ್ಮ ಅಣ್ಣ ಮಾಡಿದ್ರು, ದಾನ ಕೊಟ್ಟಿದ್ದಾರೆ, ಅರ್ಶನ ಕುಂಕುಮಕ್ಕೆ ಬಂದಿದ್ದಾರೆ, ಕಬಳಿಸಿದ್ದೀರಿ, ಅದಕ್ಕೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ. ಅಲ್ಲಿ ಕೊಡಿ ಇಲ್ಲಿ ಕೊಡಿ ಅಂತ ಏನಾದ್ರು ಕೇಳಿದಾರ? ಇರೋಂತ ಒಂದು ಕಾನೂನು ಚೌಕಟ್ಟಿನಲ್ಲಿ ನೀವು ಕೊಟ್ಟಿದ್ದೀರಿ. ಇಲ್ಲಿ ಸೈಟ್ ಕೊಡಿ ಅಲ್ಲಿ ಸೈಟ್ ಕೊಡಿ ಅಂತ ಏನಾದ್ರು ಕೇಳಿದಾರ? ಅವ್ರು ಕೊಟ್ಟಿದ್ದಾರೆ. ಕೊಟ್ಟಿರೋದ್ನ ನಿಮ್ಮ ಬಿಜೆಪಿ ಇದ್ದಾಗೆ ನೋಡ್ಬಿಟ್ಟು ಬಿಜೆಪಿ ಅವರು ಏನ್ ಮಾಡ್ತಿದ್ರು? ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದ್ರು? ಸಾವಿರಾರು ಸೈಟ್ಗಳನ್ನ ಈ ರೀತಿ ಹಂಚಿದ್ದಾರೆ. ಆ ರೀತಿ ಆ ಹೆಣ್ಮಗಳಿಗೆ, ಪಾರ್ವತಮ್ಮನವ್ರಿಗೆ ಸೈಟ್ಗಳನ್ನ ಕೊಟ್ಟಿದ್ದಾರೆ. ಏನಾರು ಸಿದ್ದರಾಮಯ್ಯನವರು ಅವರ ಪೆನ್ನು, ಅವರ ಪೇಪರು, ಅವರ ಅಧಿಕಾರದಲ್ಲಿ ಏನಾರು ಇಂಥ ದುರುಪಯೋಗ ಮಾಡಿಬಿಟ್ಟು ಏನಾರು ಇದ್ದಿದ್ರೆ ಪರವಾಗಿಲ್ಲ. ದುರುಪಯೋಗನೇ ಆಗಿಲ್ಲ, ಮಾಡಿದೆಲ್ಲ ಬಿಜೆಪಿಯವರು. ಇವತ್ತು ನಮ್ಮ ಮೇಲೆ ಇಂಥ ಮಸಿಯನ್ನ ಬಳಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಜಗ್ಗೋದೂ ಇಲ್ಲ, ಬಗ್ಗದೂ ಇಲ್ಲ, ಎದುರದೂ ಇಲ್ಲ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹೋರಾಟಕ್ಕೆ ನಾವೆಲ್ಲ ಸಜ್ಜವಾಗಿದ್ದೇವೆ. ಏನು ಗವರ್ನರ್ ಅವರು, ನೀವು ಈ ಗವರ್ನರ್ನ ಸಂವಿಧಾನ ಹುದ್ದೆ, ಈ ಬಿಜೆಪಿ ಏಜೆಂಟ್ ಆಗಿ ನಿಮ್ ಸ್ಥಾನಕ್ಕೆ ಅಗೌರವ ಬರ್ತದೆ. ದಯವಿಟ್ಟು ಈಗೂ ಕೂಡ ನಿಮ್ಗೆ ಒತ್ತಾಯ ಮಾಡ್ತಾ ಇದ್ದೀನಿ, ನೀವು ಕೊಟ್ಟಿರುವಂತ ಪ್ರಾಸಿಕ್ಯೂಷನ್ ಆರ್ಡರ್ ಅನ್ನ ನೀವು ವಿಡ್ರಾ ಮಾಡಬೇಕು ಅಂತೇಳಿ ನಾನು ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ಈಗಾಗಲೇ ನಮ್ಮ ಸಂಪುಟದ ಸಭೆ ನನ್ನ ಅಧ್ಯಕ್ಷತೆಯಲ್ಲಿ ನಡೆದು ನೀವು ಇದನ್ನ ಡ್ರಾಪ್ ಮಾಡಬೇಕು ಅಂತ ಹೇಳಿ, ತಿರಸ್ಕಾರ ಮಾಡಬೇಕು ಅಂತ ಹೇಳಿ ನಿಮಗೆ ಮನವಿ ಮಾಡಿದ್ದು.